ಇಂದು ನಾನು ಉತ್ತರ ಕರ್ನಾಟಕದ ವಿಶೇಷ ಉಳ್ಳಾಗಡ್ಡಿ ಖಾರ ಅಥವಾ ಈರುಳ್ಳಿ ಖಾರ ಮಾಡ್ತಿದ್ದೇನೆ. ಹೇಳಿ ಕೇಳಿ ಉತ್ತರ ಕರ್ನಾಟಕದ ಕಡೆ ಖಾರ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಎಲ್ರಿಗೂ ಗೊತ್ತಿರುವ ವಿಷಯ. ಇದನ್ನು ರೊಟ್ಟಿ, ಚಪಾತಿ ಮತ್ತು ಅನ್ನದ ಜೊತೆ ಕೂಡ ತಿನ್ಕೋಬಹುದು. ಇದನ್ನು ಮಿಕ್ಸಿ ಬದಲು ಕಲ್ಲಲ್ಲಿ ಕುಟ್ಟಿದ್ರಂತೂ ಟೇಸ್ಟ್ ಇನ್ನೂ ಜಾಸ್ತಿ ಇರುತ್ತೆ. ಇದು ಮಾಡೋದು ತುಂಬ ಸುಲಭ ಮತ್ತು ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಡಿಮೆ. ಬನ್ನಿ ಈ ಉಳ್ಳಾಗಡ್ಡಿ ಖಾರ ಹೇಗೆ ಮಾಡೋದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ಉಳ್ಳಾಗಡ್ಡಿ ಖಾರ ಮಾಡೋ ವಿಧಾನ ನೋಡ್ಕೊಳ್ಳೋಣ. ನಾನು ಮಿಕ್ಸಿನಲ್ಲಿ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಒಳ್ಕಲ್ಲಿಲ್ಲ. ಕಲ್ಲಲ್ಲಿ ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅನಿವಾರ್ಯ ಮಿಕ್ಸಿನಲ್ಲಿ ಮಾಡ್ಕೋಬೇಕು. ಅರ್ಧ ಟೇಬಲ್ ಸ್ಪೂನ್ ನಾನು ಜೀರಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೆಶ್ ಆಗಿ ಕರಿಬೇವು ಸೊಪ್ಪು, 8 ರಿಂದ 10 ಬೆಳ್ಳುಳ್ಳಿ ಹೆಸಳು. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಉಳ್ಳಾಗಡ್ಡಿ ಖಾರಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಣಸೆ ಹಣ್ಣು. ಇಷ್ಟು ಮಾತ್ರ. ಕಲ್ಲಲ್ಲಾದರೂ ಕೂಡ ಇಷ್ಟು ಮಾತ್ರ ಮುಂಚೆನೇ ಕುಟ್ಕೊಬೇಕು. ಮಿಕ್ಸಿನಲ್ಲಾದರೂ ಮುಂಚೆನೇ ಮಿಕ್ಸಿನಲ್ಲಿ ಇದಿಷ್ಟು ತೀರಾ ನೈಸ್ ಪೇಸ್ಟ್ ಏನು ಮಾಡಬೇಕಾಗಿಲ್ಲ. ತರಿಯಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರದ್ದು. ಈಗ ನಾನು ಒಂದು ಅರ್ಧ ಗಂಟೆ ನಾನು ಉಗುರು ಬೆಚ್ಚಗೆ ನೀರಲ್ಲಿ ಹಣ್ಣು ಮೆಣಸಿನ್ಕಾಯಿನ ನಾನು ಒಣಗ ಮೆಣಸಿನ್ಕಾಯಿ ನೆನೆಸಿಟ್ಟಿದ್ದೀನಿ. ಹಣ್ಣು ಮೆಣಸಿನ್ಕಾಯಿ ಗಿಡದಲ್ಲೇ ಹಣ್ಣಾಗಿರುತ್ತಲ್ಲ, ಆ ಮೆಣಸಿನ್ಕಾಯಿ ತೊಗೊಂಡ್ರಂತೂ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಹಣ್ಣು ಮೆಣಸಿನ್ಕಾಯಿನೂ ಇಲ್ಲ, ಒಣ ಮೆಣಸಿನ್ಕಾಯಿನೂ ಇಲ್ಲ ಅಂದರೆ ಅಚ್ಕಾರದ ಪುಡಿ ಹಾಕೊಂಡು ಕೂಡ ಮಾಡ್ಬೋದು. ನೋಡಿ, ತೀರಾ ನೈಸ್ ಪೇಸ್ಟ್ ಏನು ಬೇಡ, ಈ ಥರ ತರಿಯಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಉಳ್ಳಾಗಡ್ಡಿ ಖಾರಕ್ಕೆ. ಈಗ 2 ರಿಂದ 3 ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಉಳ್ಳಾಗಡ್ಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕ್ಬಿಟ್ಟು ಸ್ವಲ್ಪ 2 ರಿಂದ 3 ಸೆಕೆಂಡ್ ಮಾತ್ರ ಮಿಕ್ಸಿ ತಿರುಗಿಸ್ಬೇಕು. ನೋಡಿ, ಸ್ವಲ್ಪ ನನಗೆ ಜಾಸ್ತಿನೇ ಆಯ್ತು ಅನ್ಕೋತೀನಿ. ಇಷ್ಟೂ ಪೇಸ್ಟ್ ಮಾಡಬೇಡಿ, ಉಳ್ಳಾಗಡ್ಡಿ ಕಾಣಬೇಕು. ಈಗ ನಾನು 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ನಾನು ಬಿಸಿ ಮಾಡಿ ಹಾಕ್ತಾ ಇದ್ದೀನಿ. ಈ ಉಳ್ಳಾಗಡ್ಡಿ ಖಾರಕ್ಕೆ ತುಂಬ ಟೇಸ್ಟ್ ಆಗುತ್ತೆ ಈ ಎಣ್ಣೆ ಹಾಕೋದ್ರಿಂದ. ನೋಡಿ, ಈಗ ಇಷ್ಟು ಬಿಸಿ ಎಣ್ಣೆ ಕಲಿಸ್ಕೊಳ್ಳಿ. ರೊಟ್ಟಿ, ಚಪಾತಿ, ಅನ್ನಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬ ಈಸಿ. ನೋಡಿ, ರೆಡಿ ಆಯಿತು ರುಚಿಕರವಾದ ಉಳ್ಳಾಗಡ್ಡಿ ಖಾರ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಉಳ್ಳಾಗಡ್ಡಿ ಖಾರ ಮಾಡಲು ಬೇಕಾಗುವ ಸಾಮಗ್ರಿಗಳು: ನೀರಲ್ಲಿ ನೆನೆಸಿಟ್ಟಿರೋ ಒಣಗ ಮೆಣಸಿನ್ಕಾಯಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನು ಕುಕ್ಕಿಂಗ್ ಆಯಿಲು, 2 ರಿಂದ 3 ಈರುಳ್ಳಿ ಉಳ್ಳಾಗಡ್ಡಿ, ಅದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ, ಸ್ವಲ್ಪ ಕರಿಬೇವು, 8 ರಿಂದ 10 ಬೆಳ್ಳುಳ್ಳಿ ಹೆಸಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.